ನಟ ವಿಜಯ್ ಮೇಲೆ ನನಗೆ ಅಸೂಯೆ ಇಲ್ಲ ಅಂತ ಹೇಳಿ ರಜನಿಕಾಂತ್ ಅವರು ಹೇಳಿರುವಂಥದ್ದು. ಸೂಪರ್ ಸ್ಟಾರ್ ರಜನಿಕಾಂತ್, ನಾನು ರಾಜಕೀಯದಿಂದ ದೂರ ಸರಿದು ಹಲವು ದಿನಗಳಾಗೋಗಿದೆ. ವಿಜಯ್ ಮತ್ತು ನನ್ನ ನಡುವೆ 28 ವರ್ಷ ವಯಸ್ಸಿನ ವ್ಯತ್ಯಾಸವೂ ಇದೆ. ಎರಡು ಪ್ರಮುಖ ಪಕ್ಷಗಳಾದ ಡಿಎಂಕೆ ಹಾಗೂ ಎಐಎಡಿಎಂಕೆ ವಿರುದ್ಧ ಅವರು ಸ್ಪರ್ಧಿಸಿ ಗೆದ್ದಿರುವಂಥದ್ದು. ಅವುಗಳನ್ನು ಸೋಲಿಸಿ ಎಂಜಿಆರ್ ಎನ್ಟಿಆರ್ಗಿಂತಲೂ ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ. ವಿಜಯ್ ಯಾವುದೇ ಮೈತ್ರಿ ಇಲ್ಲದೆ ಒಂಟಿಯಾಗಿ ಹೋರಾಡಿದ್ದಾರೆ. ಅವ್ರ ಮೇಲೆ ನನಗೆ ಯಾಕೆ ಅಸೂಯೆ? ತಮಿಳುನಾಡು ಸಿಎಂ ವಿಜಯ್ ಅವರನ್ನು ರಜನಿಕಾಂತ್ ಕೊಂಡಾಡಿರುವಂಥದ್ದು. ರಜನಿಕಾಂತ್ ಅವರಿಗೆ ವಿಜಯ್ ಅವರು ರಾಜಕೀಯದಲ್ಲಿ ಮಾಡಿದ ಸಾಧನೆಯಿಂದ ಸೂಪರ್ ಸ್ಟಾರ್ ರಜನಿಕಾಂತ್ ಅಸೂಯೆ ಪಡ್ತಿದ್ದಾರೆ ಅಂತ ಹೇಳಲಾಗಿತ್ತು. ಅದಕ್ಕೀಗ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್, ರಜನಿಕಾಂತ್ ಅವರಿಗೆ ವಿಜಯ್ ಅವರ ಸಾಧನೆಯಿಂದ ಅಸೂಯೆ ಆಗಿದೆ, ಅವರು ಅಸೂಯೆಯನ್ನು ಪಡ್ತಿದ್ದಾರೆ, ಅವರು ರಾಜಕೀಯದಲ್ಲಿ ಸಾಧಿಸಲಾಗದ್ದನ್ನು ವಿಜಯ್ ಅವರು ಸಾಧಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿತ್ತು. ಅದಕ್ಕೀಗ ಖುದ್ದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಅವರು ಏನೆಲ್ಲ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಅರುಣ್? ನವೀನ್, ರಜನಿಕಾಂತ್ ಅವರು ರಾಜಕೀಯದಿಂದ ದೂರವಾದರೂ ಕೂಡ ರಾಜಕೀಯ ರಜನಿಕಾಂತಿಂದ ಯಾವುದೇ ಕಾರಣಕ್ಕೂ ದೂರ ಆಗ್ತಾ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಆಗಿರುವಂತ ಬೆಳವಣಿಗೆ. ಸಿಎಂ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನಂತರ ಏರ್ಪೋರ್ಟ್ ಅಲ್ಲಿ ರಜನಿಕಾಂತ್ ಅವರೊಮ್ಮೆ ಕಾಣಿಸ್ಕೊಳ್ತಾರೆ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಆನ್ ಮಾಡಿ ರಜನಿಕಾಂತ್ ಅವರ ಮುಂದೆ ಬಂದು ಏಕಾಏಕಿ ವಿಜಯ್ ಬಗ್ಗೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ರಜನಿಕಾಂತ್ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ರಜನಿಕಾಂತ್ ಅವ್ರು ಏನ್ ಮಾಡ್ತಾರೆ, ಸೈಲೆಂಟ್ ಆಗಿ ಏರ್ಪೋರ್ಟ್ ಒಳಗಡೆ ಹೋಗ್ಬಿಡ್ತಾರೆ. ಈ ಒಂದು ವಿಡಿಯೋ ಏನಿದೆ, ಇದು ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸಿರುವಂತದ್ದು. ಸಿಎಂ ಅವರು ವಿಜಯ್ ಅವರು ಸಿಎಂ ಆಗಿದ್ದಕ್ಕೆ ರಜನಿಕಾಂತ್ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮಾಜಿ ಸಿಎಂ ಸ್ಟಾಲಿನ್ ಅವರು ಸೋತಿದ್ದಕ್ಕೆ ಅವ್ರ ಮನೆಗೆ ಹೋಗಿ ಸಾಂತ್ವನವನ್ನ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ರಜನಿಕಾಂತ್ ಅವ್ರಿಗೆ ವಿಜಯ್ ಅವರ ಮೇಲೆ ಅಸೂಯೆ ಇದೆ. ನಾನು ಸಿಎಂ ಆಗ್ತೀನಿ, ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿದಂತ ರಜನಿಕಾಂತ್ ಅವರು ರಾಜಕೀಯದಿಂದ ಹಿಂದೆ ಸರಿತಾರೆ. ಆದ್ರೆ ಅವರೇ ಇರುವಂತ ಸಿನಿಮಾ ರಂಗದಿಂದ ಬಂದಂತ ವಿಜಯ್ ಅವರು ಸಿಎಂ ಆಗ್ತಾರೆ ಅನ್ನೋ ಕಾರಣದಿಂದ ರಜನಿಕಾಂತ್ ಅವರು ಅಸೂಯೆ ಪಡ್ತಾ ಇದ್ದಾರೆ ಅನ್ನುವಂತ ದೊಡ್ಡ ಮಟ್ಟದಲ್ಲಿ ಏನ್ ಚರ್ಚೆ ತಮಿಳುನಾಡು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಸಿಎಂ ವಿಜಯ್ ಅವರು ಏನಿದ್ದಾರೆ, ಈ ಮೊದಲು ಕೂಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ನಟರಾಗಿದ್ದಂಥವ್ರು. ಅವರ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ರಜನಿಕಾಂತ್ ಅವರಿಗೆ ಅವರನ್ನ ಹೋಲಿಕೆ ಮಾಡ್ತಾ ಇದ್ರು. ರಜನಿಕಾಂತ್ ವರ್ಸಸ್ ವಿಜಯ್ ಅನ್ನುವ ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆಗ್ಲೂ ಕೂಡ ರಜನಿಕಾಂತ್ ಅವರೊಂದು ಸ್ಪಷ್ಟನೆಯನ್ನ ಕೊಟ್ಟಿರ್ತಾರೆ. ರಜನಿಕಾಂತ್ ಅವರು ಯಾವುದೇ ಕಾರಣಕ್ಕೂ ವಿಜಯ್ ಅವರೊಂದಿಗೆ ಹೋಲಿಕೆ ಮಾಡ್ಕೋಬಾರ್ದು, ವಿಜಯ್ ಅವರು ಕೂಡ ರಜನಿಕಾಂತ್ ಒಂದಿಗೆ ಹೋಲಿಕೆ ಮಾಡ್ಕೋಬಾರ್ದು. ಯಾಕಂದ್ರೆ ಇಬ್ಬರದ್ದು ಕೂಡ ಬೇರೆ ಬೇರೆ ದಾರಿ, ಬೇರೆ ಬೇರೆ ರೀತಿಯ ಸಾಧನೆ. ಅದನ್ನು ಕೂಡ ಇವಾಗ ರಜನಿಕಾಂತ್ ಅವರು ಸ್ಪಷ್ಟನೆಯನ್ನ ನೀಡಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ವಿಜಯ್ ಅವ್ರಿಗೆ ಹೋಲಿಕೆ ಮಾಡ್ಕೊಳ್ಳಲ್ಲ, ಅವರು ಕೂಡ ನನ್ನನ್ನು ಯಾವುದೇ ಕಾರಣಕ್ಕೂ ಹೋಲಿಕೆ ಮಾಡ್ಕೊಳ್ಬಾರ್ದು. ನಾನು ರಾಜಕೀಯದಲ್ಲಿ ಇರಲ್ಲ ಅಂತ ಈಗಾಗಲೇ ನಾನು ಸ್ಪಷ್ಟನೆಯನ್ನ ಕೊಟ್ಟಿದ್ದೀನಿ. ಸಾಕಷ್ಟು ವರ್ಷಗಳೇ ಕೂಡ ಕಳೆದೋಗಿದೆ. ನಾನು ರಾಜಕೀಯದಿಂದ ತುಂಬಾ ದೂರ ಉಳಿದಿದ್ದೀನಿ. ಆದ್ರೂ ಕೂಡ ಈ ರೀತಿ ಚರ್ಚೆ ಆಗ್ತಿರೋದು ನನಗೆ ಆಶ್ಚರ್ಯ ತಂದು ಕೊಟ್ಟಿದೆ. ನನಗೆ ವಿಜಯ್ ಅವರು ಸಿಎಂ ಆಗಿರೋದ್ರಲ್ಲಿ ಯಾವುದೇ ರೀತಿ ಅಸೂಯೆ ಇಲ್ಲ, ಯಾವುದೇ ರೀತಿ ನೋವು ಕೂಡ ಇಲ್ಲ. ಆದ್ರೆ ಜನರಿಗೆ ವಿಜಯ್ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಆ ನಿರೀಕ್ಷೆಗಳನ್ನ ವಿಜಯ್ ಅವರು ಉಳಿಸ್ಕೊಳ್ಳಿ ಅನ್ನುವಂತ ಏನು ಆಶೆಯನ್ನು ಕೂಡ ರಜನಿಕಾಂತ್ ಅವರು ವ್ಯಕ್ತಪಡಿಸಿರುವಂತದ್ದು. ಅದರ ಜೊತೆಗೆ ವಿಜಯ್ ಅವರು ಯಾರೂ ಮಾಡದಂತ ಸಾಧನೆಯನ್ನ ಮಾಡಿದ್ದಾರೆ. 52ನೇ ವಯಸ್ಸಿನಲ್ಲಿ ಸಿಎಂ ಆಗಿರುವಂತದ್ದು ದೊಡ್ಡ ಮಟ್ಟದಲ್ಲಿ ಸಾಧನೆ. ಎಂಜಿಆರ್ ಆಗಿರ್ಬೋದು, ಎನ್ಟಿಆರ್ ಆಗಿರ್ಬೋದು, ಅವ್ರು ಯಾರು ಕೂಡ ಈ ಸಾಧನೆಯನ್ನ ಮಾಡಿಲ್ಲ. ಆ ಸಾಧನೆಯನ್ನ ನಟ ವಿಜಯ್ ಅವರು ಮಾಡಿದ್ದಾರೆ. ಹಾಗಾಗಿ ಸಿಎಂ ಆಗಿರುವಂತ ವಿಜಯ್ ಅವ್ರಿಗೆ ಧನ್ಯವಾದವನ್ನ ಹೇಳುವ ಮುಖಾಂತರ ರಜನಿಕಾಂತ್ ಅವರು ಎಲ್ಲಾ ವಿವಾದಗಳೇನೇನಿದೆ ಆ ಎಲ್ಲಾ ವಿವಾದಗಳಿಗೆ ತೆರೆ ಎಳೆದಿರುವಂತದ್ದು. ನವೀನ್ ಕುಲಕರ್ಣಿ, ಥ್ಯಾಂಕ್ ಯು ಅರುಣ್. ರಜನಿಕಾಂತ್ ಅವರಲ್ಲಿ ಸ್ಪಷ್ಟನೆ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ನಾನು ಏರ್ಪೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೀಡಿಯಾದವರು ಇದ್ದಾರಾ ಅಂತ ನೋಡಿದೆ, ಮೀಡಿಯಾದವರು ಯಾರೂ ಇರಲಿಲ್ಲ. ಹಾಗಾಗಿ ನಾನು ಸೈಡಿಂದ ಹೋಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಮೊಬೈಲನ್ನು ಆನ್ ಮಾಡಿಕೊಂಡು ನನ್ನ ಎದುರಿಗೆ ಬರ್ತಾನೆ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊತಾ ಬರ್ತಾನೆ, ಪ್ರಶ್ನೆಯನ್ನು ಕೇಳ್ತಾನೆ. ಆಗ ನನಗೆ ಗೊತ್ತಾಗದೆ ನಾನು ಹೋಗಿದ್ದು ಅಂಥೇಳಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ರಜನಿಕಾಂತ್ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.